ಚಿಂತಾಮಣಿ ತಾಲೂಕಿನ ಕೆ ರಾಗುಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು. ಸದ್ಯ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಿ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಆರ್.ಎಲ್. ಬಾಲಾಜಿ ಸಿಂಗ್ ಅವಿರೋಧವಾಗಿ ಆಯ್ಕೆಯಾಗಿರುವುದನ್ನು ಚುನಾವಣಾಧಿಕಾರಿ ವಿ ಈಶ್ವರಪ್ಪ ಘೋಷಿಸಿದರು. ಅಧ್ಯಕ್ಷರಾಗಿ ವಿ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಆರ್.ಎಲ್. ಬಾಲಾಜಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವಿರೋಧವಾಗಿ ಆಯ್ಕೆ. ಸಂಘವು ಸ್ಥಾಪನೆಯಾಗಿ 91ರಲ್ಲಿ ಸ್ಥಾಪನೆ ಆದಾಗಿನಿಂದ ಇದುವರೆಗೂ ನಮ್ಮ ಸಂಘ ನಡ್ಕೊಂಡು ಹೋಗಿರ್ತಾ ಇದ್ದು, ಈಗ ಮತ್ತೆ ಅಧ್ಯಕ್ಷರಾಗಿ ಮತ್ತೆ ನಾನೇ ಅಧ್ಯಕ್ಷರಾಗಿದ್ದೀನಿ. ಮತ್ತು ಸಂಘವು ಮತ್ತು ನಮ್ಮ ಸಂಘದಲ್ಲಿ ಯಾವ ಥರ ಇದೆ ಅಂದರೆ, ಪ್ರತಿ ತಿಂಗಳು 1ರಿಂದ 1ನೇ ತಾರೀಕಿನಿಂದ 5ನೇ ತಾರೀಕಿನೊಳಗೆ ಹಾಲು ಬಟ್ವಾಡ ಆಗ್ತಾ ಇರುತ್ತೆ. ಅದು ಬ್ಯಾಂಕ್ಗೆ ಹೋಗುತ್ತೆ. ನಮ್ಮ ಅಕೌಂಟ್ ರೈತರಿಗನ್ನೇ ಇದರಲ್ಲಿ ಕೊಡಲ್ಲ, ನಾವು ಡೈರಿನಲ್ಲಿ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಮತ್ತು ಲಾಸ್ಟು 31ನೇ ತಾರೀಕಿನೊಳಗೆ ಬ್ಯಾಂಕ್ಗೆ ಹೋಗ್ತಾ ಇರುತ್ತೆ. ಮತ್ತು ಈ ಹಸುಗಳಿಗೆ ಏನಾದರೂ ಬೇಕಾದಾಗ, ಹಸು ಲೋನ್ ಬೇಕಾದಾಗ ಅವ್ರಿಗೆ ಬ್ಯಾಂಕ್ನಿಂದ 60,000 ಲೋನ್ ಕೊಡ್ತಾ ಇರ್ತಾರೆ. ಅದಕ್ಕೇನು ಸೂರಿಟಿ ಏನು ಬೇಕಾಗಿಲ್ಲ, ನಮ್ಮ ಸಂಘನೇ ಸೂರಿಟಿ ಕೊಡುತ್ತೆ ಅವ್ರಿಗೆ. ಈ ಥರ ಸಂಘ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದುವರೆಗೂ ನಾವು 2 ಕಟ್ಟಡಗಳನ್ನು ಕಟ್ಟಿದ್ದೀವಿ. ಒಂದು 4 ವರ್ಷದ ಹಿಂದೆ ಒಂದು 10 ಲಕ್ಷ ವೆಚ್ಚದಲ್ಲಿ ಒಂದು ಕಟ್ಟಡ ಮತ್ತೆ ಕಟ್ಟಿದ್ದೀವಿ. ಈ ಥರ ನಮ್ಮ ಸಂಘವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೂ ನಮ್ಮ ಸಂಘ ನಮ್ಮ ತಾಲ್ಲೂಕಿನಲ್ಲೇ ಒಂದು ಮಾದರಿ ಸಂಘವಾಗಿ ಮಾಡಬೇಕು ಅನ್ನುವ ಆಸೆ ನಮಗಿದೆ. ಅದು ಎಲ್ಲ ನಮ್ಮ ಹಾಲು ಉತ್ಪಾದಕರು ಮತ್ತು ಎಲ್ಲರೂ ಸಹಕಾರ ಬೇಕಾಗುತ್ತೆ ಅದಕ್ಕೆ. ಅದರಿಂದ ಎಲ್ಲರ ಸಹಕಾರದಿಂದ ನಮ್ಮ ಸಂಘವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಈ ಸಂಘ ಊರಿಗೆ ಎಲ್ಲರಿಗೂ ಸೇರಿರೋ ಸಂಘ ಇದು. ನನ್ನೊಬ್ಬರಿಗೆ ಸೇರಿರಲ್ಲ, ಇಲ್ಲಿ ಕಾರ್ಯದರ್ಶಿಗೆ ಸೇರಿರಲ್ಲ, ಎಲ್ಲರ ಆಸ್ತಿ ಇದು, ಊರಿನ ಆಸ್ತಿ ಇದು. ಅದರಿಂದ ಈ ಸಂಘವನ್ನು ನಾನಿಲ್ಲದೆ ಇದ್ರೂ ಬೇರೆ ಮುಂದೆ ಬಂದವರಾದ್ರೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಊರಿನವರಲ್ಲಿ ಕೇಳಿಕೊಂಡು ನನ್ನ ಇದನ್ನು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳು, ಡೈರಿ ಕಾರ್ಯದರ್ಶಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.